ಇಲ್ಲೊಂದು ನೋಡಿ ಪ್ರಾಪರ್ಟಿ ಇದೆ ವರುಣ ಹೋಬಳಿಲಿ, ರೋಡ್ ಸೈಡೇ ಇರೋದು. ನಿಮಗೆ 21 ಕುಂಟೆ ಇದೆ, ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆ ಇದೇ ನಿಮಗೆ ಒಂದು ಕಡೆ ಬಾರ್ಡರ್ ಫೆನ್ಸಿಂಗು, 2 ಕಡೆ ಫೆನ್ಸಿಂಗ್ ಆಗಿದೆ, ಇನ್ನು 2 ಕಡೆ ಫೆನ್ಸಿಂಗ್ ಆಗಿಲ್ಲ. ಈ ಕಡೆ ಏನು ಕಾಣಿಸ್ತಾ ಇದೆ ನೋಡಿ ಜಾಗ, ಇದೆ ನಿಮಗೆ ರೋಡ್ಗೆ ನಿಮಗೆ ಒಂದು 100 ಅಡಿ ಮೇಲೆ ಬರುತ್ತೆ. ನಿಮಗೆ 100 ಅಡಿ ಮೇಲೆ ಬರೋದು, ಜಾಸ್ತಿ ಇದೆ 100ಗಿಂತ. ಏನು ತೆಂಗಿನ ಮರ ಕಾಣಿಸ್ತಿದೆ ಅಲ್ಲಿ ತನಕ ಬರುತ್ತೆ ನಿಮಗೆ ನೋಡಿ. ಬಸ್ ರೂಟ್ ಇದು ನಿಮಗೆ 14ರಿಂದ 15 ಕಿಲೋಮೀಟ್ರ್ ಇದೆ ಮೈಸೂರು ಪ್ಯಾಲೇಸ್ಗೆ. ಈ ಪ್ರಾಪರ್ಟಿ ಭಾಳ ಸಮೀಪದಲ್ಲಿದೆ, 14ರಿಂದ 15 ಕಿಲೋಮೀಟ್ರು ಮೈಸೂರು ಪ್ಯಾಲೇಸ್ಗೆ. ರಿಂಗ್ ರೋಡ್ಗೆ ಭಾಳ ಸಮೀಪದಲ್ಲಿರೋದು. ನ್ಯಾಷನಲ್ ಹೈವೇ ಇದಕ್ಕೆ ಹೋಗ್ಬೋದು, ಇಲ್ಲಾಂದರೆ ನರಸೀಪುರ ರಿಂಗ್ ರೋಡ್ ಇದೆಯಲ್ಲ ಅದಕ್ಕೂ ಹತ್ರದಲ್ಲೇ ಇದೆ. ನಿಮಗೆ ಒಂದು 6-7 ಕಿಲೋಮೀಟ್ರ್ ಹತ್ರದಲ್ಲೇ, 2 ಕಡೆ ರೋಡ್ಗೂ ಹತ್ರದಲ್ಲೇ ಇದೆ ನಿಮಗೆ ನೋಡಿ. ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, 21 ಗುಂಟೆ, 2 ಕಡೆ ಫೆನ್ಸಿಂಗ್ ಆಗಿದೆ. ನಿಮಗೆ ರೋಡ್ಗೆ 100 ಅಡಿ ಮೇಲೆ ಬರುತ್ತೆ, ಸಿಕ್ಕಾಪಟ್ಟೆ ಬರುತ್ತೆ. ಜಸ್ಟ್ ಒಂದು ಎಸ್ಟಿಮೇಟ್ ಹೇಳ್ತಿರೋದಷ್ಟೇ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು. ಡೈರೆಕ್ಟ್ ಓನರ್ ಸೀಟಿಂಗು, ಇಟ್ಕೊಂಡು ಮೇಲಿಟ್ಕೊಂಡು ವ್ಯವಹಾರ ಮಾಡೋ ಅಂಥದ್ದು ಏನೂ ಮಾಡಲ್ಲ ನಾವು. ಏನೇ ಇದ್ರೂ ಬರೀ ಕಮಿಷನ್ ಅಷ್ಟೇ ನಮ್ಮದು. ನೋಡ್ಬೋದು ಜಾಗನ, ರೋಡ್ ಸೈಡ್ ಪ್ರಾಪರ್ಟಿ, ಸಮೀಪದಲ್ಲಿ ಊರಿದೆ, ಲೇಔಟ್ಗಳಿದೆ ನಿಮಗೆ ಹತ್ತಿರಲ್ಲೇ. ಒಂದು 2-3 ಲೇಔಟ್ಗಳಿದೆ, ಸಮೀಪದಲ್ಲಿ ಊರೇ ಇದೆ ನಿಮಗೆ ನೋಡ್ಬೋದು ಊರು ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು. ಸೈಟ್ ವಿಸಿಟೇಷನ್ ಫೀ ಅಂತ ಈಸ್ಕೊತೀನಿ ನಾನು, ಟೈಮ್ ಪಾಸ್ ಮಾಡದೇ ಇರಲಿ ಅಂತ ಜನ. ಇಲ್ಲ ಸುಮ್ಮನೆ ದಿನಕ್ಕೊಂದು 100 ಜನ ಕಾಲ್ ಮಾಡ್ತಾರೆ, ಅದರಲ್ಲೊಂದು 20 ಜನ ಜಮೀನು ನೋಡಿ ಹೊರಟೋಗ್ಬಿಡ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ. ನಾವು ಟೈಮ್ ಕೊಡಬೇಕು. ಆ ಕಾರಣದಿಂದ ಸೈಟ್ ವಿಸಿಟೇಷನ್ ಫೀ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೊಂದೇ ಅಲ್ಲ, ಹಲವಾರು ಅಕ್ಕಪಕ್ಕದಲ್ಲಿರೋ ಜಮೀನುಗಳನ್ನ ತೋರಿಸ್ಕೊಡ್ತೀನಿ ಸೈಟ್ ವಿಸಿಟೇಷನ್ ಫೀ ಇಸ್ಕೊಂಡು ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು.